ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರಾವಣ ಮಾಸದಲ್ಲಿ ಮೊದಲಿಗೆ ಬರುವ ಏಕಾದಶಿ ಅಂದರೆ ಶುಕ್ಲ ಪಕ್ಷದ ಏಕಾದಶಿ ಆಚರಣೆ ಮಾಡಿದಾಗ ನಮಗೆ ಏನು ಫಲ, ನಮಗೇನು ಲಾಭ ಇದರಿಂದ ಅಂದರೆ ಕೇವಲ ಭಗವಂತನ ಪ್ರೀತಿನೇ ಮುಖ್ಯ ಲಾಭ. ಆದರೆ ಈ ಏಕಾದಶಿಗೆ ಒಂದು ಹೆಸರಿದೆ, ಪುತ್ರದ ಏಕಾದಶಿ ಅಂತ ಇದಕ್ಕೆ ಹೆಸರು. ಹೆಸರನ್ನು ಕೇಳದ ಕೂಡಲೇ ನಮಗೆ ಅರ್ಥ ಆಗ್ಬಿಡತ್ತೆ. ಮಗನನ್ನು ಕೊಡೋ ಏಕಾದಶಿ ಅಂದ್ರೇನರ್ಥ? ಕಳ್ಕೊಂಡ ಮಗ ಸಿಗ್ತಾನೆ, ಇರೋ ಮಗ ಸರಿಯಾದ ಮಾತನ್ನು ಕೇಳಿ ನಮ್ಮ ವಶನಾಗ್ತಾನೆ, ಇಲ್ಲ ಮಗನೇ ಇಲ್ಲ ಅಂದರೆ ಮಗ ಹುಟ್ಟುತ್ತಾನೆ, ಇಲ್ಲ ಮಕ್ಕಳು ಇದ್ದರೂ ಮಾತನ್ನು ಕೇಳ್ತಾರೆ, ಎಲ್ಲವೂ ಸರಿ ಇದೆ ಅಂದರೆ ಮೊಮ್ಮಕ್ಕಳಿಗೆ ಕಾರಣ ಆಗತ್ತೆ. ಹೀಗೆ ಅನೇಕ ಫಲಗಳನ್ನು ನೀಡುವಂಥ ಏಕಾದಶಿ ಇದು. ಆದರೆ ವಂಶ ಬೆಳೆಸೋವಂಥ ಏಕಾದಶಿ, ಅಷ್ಟು ಪುಣ್ಯ ಈ ಏಕಾದಶಿಗೆ ಇದೆ. ಆ ನಿಟ್ಟಿನಲ್ಲಿ ಘಟನೆಯನ್ನು ಹೀಗೆ ಪುರಾಣ ವರ್ಣಿಸ್ತಾ ಇದೆ. ಯುಧಿಷ್ಠಿರ ಕೃಷ್ಣನ ಬಳಿ ಪ್ರಶ್ನೆ ಕೇಳಿದ್ದಾನೆ, ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಏನು ಹೆಸರು, ಇದನ್ನು ಆಚರಣೆ ಮಾಡಿದರೆ ಏನು ಫಲ ಸಿಗತ್ತೆ, ಅದನ್ನೆಲ್ಲ ನನಗೆ ಮಧುಸೂದನ ತಿಳಿಸು ಅಂತ. ಕೃಷ್ಣ ಪ್ರಾರಂಭ ಮಾಡ್ತಾ, ರಾಜನೇ, ನಾನು ಏನು ಹೇಳ್ತೇನೆ ವಿಷಯವನ್ನು ಅದನ್ನು ಗಮನ ಇಟ್ಟು ಕೇಳು. ದ್ವಾಪರ ಯುಗದ ಮೊದಲನೇ ಭಾಗ, ಆಗ ಮಾಹಿಷ್ಮತಿ ಅಂತ ಒಂದು ಪಟ್ಟಣ, ಅಲ್ಲಿ ಒಬ್ಬ ರಾಜ ಮಹೀಜಿತ್ ಅಂತ ಅವನ ಹೆಸರು. ಮಹೀಜಿತ್ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಇಡೀ ಮಹಿಯನ್ನು, ಭೂಮಿಯನ್ನು ಗೆದ್ದಿದ್ದ. ಚೆನ್ನಾಗಿ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದ. ಅವನಿಗೆ ಪ್ರಜೆಗಳು ತನ್ನ ಮಕ್ಕಳೇ ಅಂತಲೇ ಭಾವನೆ ಇತ್ತು, ಹಾಗೆ ಅವನು ಪೋಷಣೆ ಮಾಡ್ತಾ ಇದ್ದ. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದ, ಆದರೆ ಮಕ್ಕಳಿಲ್ಲ. ಅವನಿಗೆ ಗಂಡು ಸಂತಾನ ಬೇಕಿದೆ, ವಂಶವನ್ನು ಮುಂದುವರಿಸುವಂತಹ ಸಂತಾನ ಇಲ್ಲ. ಯಾಕೆಂದರೆ ಈ ಗಂಡು ಸಂತಾನ ಇಲ್ಲದೆ ಹೋದರೆ ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಹಾಗಾಗಿ ಎಲ್ಲವನ್ನು ಪಡೆದರೂ ಕೂಡ ನನಗೆ ಗಂಡು ಸಂತಾನ ಆಗಲಿಲ್ಲ, ವಯಸ್ಸು ಬೇರೆ ಈಗ ಜಾಸ್ತಿ ಆಯಿತು, ಇನ್ನು ನಾನೇನು ಈ ಸಂತಾನ ಭಾಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ತುಂಬ ಯೋಚಿಸ್ತಾ ಇದ್ದ. ಒಂದು ದಿವಸ ರಾಜಸಭೆಯಲ್ಲಿ ಮಾತನ್ನು ಹೇಳ್ತಾನೆ, ಎಲ್ಲರನ್ನು ಉದ್ದೇಶಿಸಿಕೊಂಡು, ನನಗೇನೋ ಗೊತ್ತಿಲ್ಲ, ಈ ಜನ್ಮದಲ್ಲಂತೂ ನಾನು ಕೆಟ್ಟ ಕೆಲಸ ಮಾಡಿಲ್ಲ, ನಾನು ಕೆಟ್ಟ ಹಾದಿಯನ್ನು ಹಿಡಿದು ದುಡ್ಡು ಸಂಪಾದನೆ ಮಾಡಲಿಲ್ಲ, ಸಂಪಾದನೆ ಮಾಡಿ ಆ ದುಡ್ಡನ್ನು ಹೋಗಿ ಎಲ್ಲೂ ಇಡೋಂಥ ಪರಿಸ್ಥಿತಿ ನನಗಿಲ್ಲ, ಎಲ್ಲೋ ಭೂಗತವಾಗಿ ಮುಚ್ಚಿಡಲಿಕ್ಕೆ. ಯಾಕೆಂದರೆ ನಾನಂಥ ಕೆಟ್ಟ ಮಾರ್ಗದಿಂದ ಸಂಪಾದನೆ ಮಾಡಿದವನಲ್ಲ. ಅಥವಾ
ದೇವರ ಸ್ವತ್ತನ್ನು ಅಪಹರಿಸಲಿಲ್ಲ, ಅಥವಾ ಯಾರಿಗಾರು ದಾನವಾಗಿ ಕೊಟ್ಟಿದ್ದನ್ನು ಮತ್ತೆ ನಾನು ಅಪಹಾರ ಮಾಡಿದ್ದೂ ಇಲ್ಲ. ಧರ್ಮದಿಂದ ಇಡೀ ಭೂಮಂಡಲವನ್ನು ಗೆದ್ದಿದ್ದೀನಿ, ಪ್ರಜೆಗಳನ್ನೆಲ್ಲ ನನ್ನ ಮಕ್ಕಳಂತೆ ಕಂಡಿದ್ದೀನಿ. ಆದರೂ ನನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ, ನಾನೇನು ಮಾಡಲಿ ಅಂತ ಬಹಳ ಯೋಚನೆ ಮಾಡಿ ಹೇಳ್ತಾನಂತೆ. ನೀವೆಲ್ಲ ವಿಚಾರ ಮಾಡಿ ಇದಕ್ಕೇನಾದರೂ ಒಂದು ಉಪಾಯ ಇದೆಯಾ ಅಂತ. ಒಬ್ಬ ರಾಜನಾಗಿ ಒಂದು ಸಭೆಯಲ್ಲಿ ಬಂದು ಇಂಥ ವೈಯಕ್ತಿಕವಾದ ವಿಷಯವನ್ನು ಎಲ್ಲರ ಮುಂದೆ, ಪ್ರಜೆಗಳ ಮುಂದೆ ಹೇಳ್ತಾನೆ ಅಂದರೆ ಎಷ್ಟು ದುಃಖ ಆಗಿತ್ತು ಆ ರಾಜನಿಗೆ. ಯೋಚಿಸಿ, ಎಲ್ಲ ಸತ್ಕರ್ಮಗಳನ್ನು ಮಾಡಿಬಿಟ್ಟಿದ್ದಾನೆ. ಒಬ್ಬ ರಾಜನಾಗಿ ಎಷ್ಟು ಮಾಡಲಿಕ್ಕೆ ಶಕ್ತಿ ಇದೆ ಅಂದರೆ ಅಷ್ಟು ಮಾಡಲಿಕ್ಕೆ ಶಕ್ತಿ ಇದೆ. ಯಾಕೆ? ರಾಜನಾಗಿ ಅವನ ಎಲ್ಲ ದುಡ್ಡು ಅವನ ಕೈಲಿರುತ್ತೆ, ಎಲ್ಲವನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು, ಅಂಥ ತಾಕತ್ತು ರಾಜನಿಗಿರುತ್ತೆ. ಹಾಗಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇತ್ತು, ಆದರೆ ಹಾಗೆ ಯಾವುದೂ ಕೂಡ ಅನ್ಯಾಯವಾಗಿ ತಾನು ಬಳಸ್ಕೊಳ್ಳಿಲ್ಲ. ಹಾಗಾಗಿ ಕೊನೆಗೆ ತಡಿಲಾರದೆ ಸಭೆಯಲ್ಲಿ ಮಾತನ್ನು ಹೇಳ್ದ. ಕೇಳಿದ ಪ್ರಜೆಗಳೇನು ಮಾಡಿದರು? ಅವರಿಗೆ ರಾಜನ ಮೇಲೆ ಅಷ್ಟು ಪ್ರೀತಿ, ಅಯ್ಯೋ ಛೇ, ಈ ಥರ ಒಂದು ಸಭೆಯಲ್ಲಿ ರಾಜ ಕೇಳೋಂಥ ಸ್ಥಿತಿಗೆ ಬಂದಲ್ಲ, ಹೀಗಾಗಬಾರ್ದು. ಎಲ್ಲ ಸೇರಿಕೊಂಡ್ರು, ಮಂತ್ರಾಲೋಚನೆ ಮಾಡಿದರು. ಏನು ಸಂಕಲ್ಪ ಮಾಡಿದ್ರು ಗೊತ್ತಾ? ಎಲ್ಲ ನಾವು ಕಾಡಿಗೆ ಹೋಗೋಣ, ತಪಸ್ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದಾರೆ. ತಪಸ್ ಮಾಡಲಿಕ್ಕೆ. ಯಾಕೆ? ರಾಜನಿಗೆ ಗಂಡು ಮಗ ಆಗಲಿ, ಅದಕ್ಕೆ ನಾವು ತಪಸ್ ಮಾಡೋಣ ಅಂಥೇಳಿ ಎಲ್ಲರೂ ಸೇರಿ ಋಷಿಗಳ ವೇಷವನ್ನು ತೊಟ್ಟು ಹೋಗಿ ಕೂತ್ಕೊಳ್ಳೋಣ ಅಂತ ಹೊರಟಿದ್ದಾರೆ. ಋಷಿಗಳು ಇದ್ದರು, ಮುನಿಗಳು ಇದ್ದರು. ಅವರನ್ನು ಮುಂದೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಆ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಹುಡುಕ್ತಾ ಎಲ್ಲಿ ಕೂಡೋಣ ತಪಸ್ಸಿಗೆ ಅಂತ ಶುದ್ಧ ಸ್ಥಳವನ್ನು ಆರಿಸ್ಲಿಕ್ಕೆ ಹೊರಟಾಗ ಒಬ್ಬ ವ್ಯಕ್ತಿ ಕಣ್ಣಿಗೆ ಬೀಳ್ತಾನೆ. ಅವನು ದೊಡ್ಡ ಘೋರ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅವನ ದೇಹ ನೋಡಿದ್ರೆ ಅರ್ಥ ಆಗುತ್ತೆ, ಆಹಾರ ಇಲ್ಲ. ಅಷ್ಟೇ ಅಲ್ಲ, ಈ ಕಾಮ ಕ್ರೋಧ ಇತ್ಯಾದಿಗಳೆಲ್ಲವನ್ನು ಗೆದ್ದಿದ್ದಾನೆ. ಅವನ ಹೆಸರು ಲೋಮಶ ಅಂತ. ಲೋಮಶ ಮುನಿಗಳ ಹತ್ರ ಬರ್ತಾರೆ. ಅವರಿಗೆ ತುಂಬ ದೀರ್ಘ ಆಯುಷ್ಯ. ಯಾರಿಗೆ? ಲೋಮಶ ಮುನಿಗಳಿಗೆ. ಈ ಲೋಮಶ ಮುನಿಗಳ ಹೆಸರಲ್ಲಿ ಲೋಮ ಸೇರಿದೆ ನೋಡಿ. ಲೋಮ ಅಂದರೆ ರೋಮ, ಅಂದರೆ ಒಂದು ಕೂದಲು ಅಂತ ಅರ್ಥ. ಅವನಿಗೆ ಎಷ್ಟು ದೀರ್ಘಾಯುಷ್ಯ ಇತ್ತು ಅಂದರೆ ಒಂದು ಕಲ್ಪ ಕಳೆದ ಮೇಲೆ ಒಂದು ಕೂದಲು ಉದುರುತ್ತಾ ಇತ್ತಂತೆ ದೇಹದಿಂದ. ಅಂದರೆ ಇನ್ನು ಎಂಥ ಪರಿ ಅವನಿಗೆ ಆಯುಷ್ಯ ಇತ್ತು ಲೆಕ್ಕ ಹಾಕೊಳ್ಳಿ. ಒಂದು ಕಲ್ಪ ಆದಮೇಲೆ ಒಂದು ಕೂದಲು ಉದುರೋದು, ಅಲ್ಲಿವರೆಗೂ ಕೂದಲು ಉದುರುತ್ತಾ ಇಲ್ಲ. ಅಂಥ ದೀರ್ಘ ಆಯುಷ್ಯ ಪಡೆದ ಲೋಮಶ ಮುನಿಗಳ ಬಳಿ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರೆ, ನಾವು ತಪಸ್ಸು ಮಾಡಲಿಕ್ಕೆ ಅಂತ ಬಂದಿದ್ವಿ ವಸ್ತುತಃ, ಆದರೆ ನಿಮ್ಮಂಥವರ ದರ್ಶನ ಆಯಿತು, ಆದ್ದರಿಂದ ನಮ್ಮ ಭಾಗ್ಯ ಇವತ್ತು ಅಂತೆಲ್ಲ ಹೇಳ್ತಾರೆ. ಬಹಳ ಖುಷಿಯಾಗಿಬಿಡುತ್ತೆ ಎಲ್ರಿಗೂ ಆ ಮುನಿಗಳನ್ನು ನೋಡಿ. ಯಾಕೆ? ತುಂಬ ವರ್ಷದ ಮುನಿಗಳು, ಅವರ ವಯಸ್ಸು ಎಲ್ಲರ ವಯಸ್ಸನ್ನು ದಾಟಿ ಮುಂದಕ್ಕೆ ಹೊರಟೋಗಿರುತ್ತೆ. ಅಂಥ ದೀರ್ಘವಾದ ಆಯುಷ್ಯ ಅವರಿಗೆ. ಸರಿ, ಲೋಮಶ ಮುನಿಗಳು ಕಣ್ ತೆರೀತಾರೆ. ಕಣ್ ತೆರೆದು ನಗ್ತಾ ಹೇಳ್ತಾರೆ, ಯಾಕೆ ಬಂದಿದ್ದೀರಿ ನನ್ನ ಹತ್ರ ಅಂತ ಕೇಳ್ತಾರೆ. ಏನಿಲ್ಲ, ನಮಗೆ ಕೆಲವು ಗೊಂದಲ ಇದೆ, ಅದನ್ನು ಪರಿಹರಿಸಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಹಾಗಾದ್ರೆ ಹೇಳಿ. ಸರಿ, ಇವರೆಲ್ಲ ಹೇಳ್ತಾರೆ, ಏನಿಲ್ಲ, ಪರಬ್ರಹ್ಮನಿಗಿಂತ ಮತ್ತೊಂದು ತತ್ವ ಶ್ರೇಷ್ಠ ಆಗಿದ್ದಿಲ್ಲ. ಅಂಥ ಪರಬ್ರಹ್ಮ ತತ್ವವನ್ನು ವಿಶೇಷವಾಗಿ ಧ್ಯಾನ ಮಾಡೋ ನಿಮ್ಮ ಹತ್ರ ನಮ್ಮ ಒಂದು ಗೊಂದಲವನ್ನು ಪರಿಹರಿಸ್ಕೊಳ್ಬೇಕಾಗಿದೆ. ಏನಿಲ್ಲ, ನಮ್ಮ ರಾಜ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಅವನಿಗೋಸ್ಕರ ತಪಸ್ಸು ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು. ಅವನಿಗೆ ಗಂಡು ಸಂತಾನ ಆಗಬೇಕು, ಅದಕ್ಕೆ ಏನು ಬೇಕೋ ಒಂದು ಉಪಾಯ ಹೇಳಿ ದಯವಿಟ್ಟು. ಯಾಕೆಂದರೆ ನಮ್ಮನ್ನೆಲ್ಲ ತನ್ನ ಗಂಡು ಮಗನಂತೆ ಪರಿಪೋಷಣೆಯನ್ನು ಮಾಡಿದ್ದಾನೆ. ಹಾಗಾಗಿ ನೀವು ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ. ಅಷ್ಟೇ ತಾನೇ, ಒಂದು ಮುಹೂರ್ತ ಕಾಲ ಯೋಚಿಸ್ತಾರೆ. ಒಂದು 48 ನಿಮಿಷ ಧ್ಯಾನದಲ್ಲಿ ಮುಳುಗ್ತಾರೆ. ಮುಳುಗಿ ಹೇಳ್ತಾರೆ, ಏನಿಲ್ಲ, ನಿಮ್ಮ ರಾಜ ಒಂದು ತಪ್ಪು ಮಾಡಿದ್ದಾನೆ ಹಿಂದಿನ ಜನ್ಮದಲ್ಲಿ, ಆ ತಪ್ಪನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಉಪಾಯ ಹೇಳ್ತೀನಿ ಅಂತ ಆ ಘಟನೆಯನ್ನು ಹೇಳ್ತಾರೆ. ಏನೆಲ್ಲ, ಈ ರಾಜ ಮುಂಚೆ ವೈಶ್ಯನಾಗಿದ್ದಾಗ ದುಡ್ಡಿರಲಿಲ್ಲ, ಆಗ ಕೆಟ್ಟ ಕೆಲಸದಲ್ಲಿ ತೊಡಗಿದ. ಇವರ ದುಡ್ಡನ್ನೆಲ್ಲ ದೋಚಿಕೊಂಡು ಹೊರಟ. ಏನು ದೋಚ್ಕೊಂಡು ಏನು ಮಾಡ್ತಾ ಇದ್ದ? ಹಳ್ಳಿಯಿಂದ ಹಳ್ಳಿಗೆ ಹಾರಿ ಹೋಗ್ತಾ ಇದ್ದ. ಒಂದು ಸಲ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ 12 ದಿವಸ ಬಾಯಾರಿಕೆ ಆಗಿದೆ, ಸೂರ್ಯ ನೆತ್ತಿ ಮೇಲಿದ್ದಾನೆ, ಅಂಥ ಪರಿ ತಾಪ ಆಗ್ತಾ ಇದೆ. ಒಂದು ಹತ್ತಿರದಲ್ಲಿ ಒಂದು ಸರೋವರ ಕಾಣ್ತು. ಹೋಗಿ ಆ ಜಲಾಶಯದಲ್ಲಿ ನೀರು ಕುಡಿಯೋಣ ಅಂತ ಹೊರಟಿದ್ದಾನೆ. ಅಷ್ಟೊತ್ತಿಗೆ ಆಗ ತಾನೇ ಒಂದು ಹಸು ಹಡೆದಿತ್ತು ಕರುವನ್ನು.
ಕರುವಿನ ಜೊತೆಗೆ ಹಸು ತಾನು ಬಂದು ಬಾಯಿ ಹಾಕಿ ನೀರು ಕುಡಿಬೇಕು ಅಂತ ಬಂದಿದೆ. ಪಾಪ ತುಂಬ ಬಾಯಾರಿಕೆ ಆಗಿದೆ ಆ ಮಧ್ಯಾಹ್ನ ಕಾಲದಲ್ಲಿ. ಇವನು ತಾನು ಕುಡಿದು ಹೋಗ್ಬೇಕು ತಾನೆ. ಇವನು ಕುಡಿಲಿಕ್ಕೆ ಬಂದಾಗ ಅದು ಬಂತು ಅಂತ ಅದನ್ನು ಓಡಿಸ್ಬಿಟ್ಟ. ಆ ಓಡಿಸಿದ್ದರ ಪಾಪ ಏನಿದೆಯಲ್ಲ, ಓಡಿಸಿದ್ರಿಂದ ಪ್ರಾಣಿಗೆ ಅದು ಕೂಡ ಆಗತಾನೆ ಹಡೆದ ಒಂದು ಹಸುವಿಗೆ ನೀರನ್ನು ಕೊಡದೆ, ಅದರ ಮಗು ಕರುವಿಗೂ ನೀರನ್ನು ಕೊಡದೆ ಅದನ್ನು ಓಡಿಸಿದ್ನಲ್ಲ, ಆ ಕಾರಣ ಇವನಿಗೆ ಈ ಜನ್ಮದಲ್ಲಿ ಗಂಡು ಮಗನ್ ಹುಟ್ಟಿಲ್ಲ ಅಂತ. ಏನೇನು ಪಾಪಗಳಿಂದ ಏನೇನು ಫಲ ಪಡಿಬೋದು ಅರ್ಥ ಆಗಲ್ಲ. ಲೋಮಶ ಮುನಿಗಳು ಇಷ್ಟನ್ನು ಹೇಳಿದ ಮೇಲೆ ಸರಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಇದಕ್ಕೂ ಒಂದು ನೀವೇ ಉಪಾಯ ಹೇಳಿ, ಯಾವ ಪುಣ್ಯ ಮಾಡಿದರೆ ಇಂಥ ಪಾಪ ಹೋಗಬೇಕು, ಅಷ್ಟೇ ಅಲ್ಲ ಗಂಡು ಮಗ ಆಗಬೇಕು, ಇಷ್ಟೇ. ಆ ರಾಜನಿಗೆ, ನಮಗೆ ಯಾರಿಗೂ ಅಲ್ಲ, ರಾಜನಿಗಾಗಬೇಕು ಅಂತ ಎಲ್ಲ ಪ್ರಜೆಗಳು ಒಂದು ಮಾತಿನಿಂದ, ಎಲ್ಲ ಒಮ್ಮತಿ ಇದೆ, ಒಂದೇ ಮಾತಿನಿಂದ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಹೇಳ್ತಾರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರು. ಇದನ್ನು ಚೆನ್ನಾಗಿ ನೀವು ಆಚರಣೆ ಮಾಡಿ ನಿಮ್ಮ ನಿಮ್ಮ ಪುಣ್ಯವನ್ನೆಲ್ಲ ರಾಜನಿಗೆ ಧಾರೆ ಎರೀರಿ ಅಂತ. ಸರಿ ಹೋಗ್ತಾರೆ ಖುಷಿಯಿಂದ. ರಾಜನು ಏಕಾದಶಿ ಆಚರಣೆ ಮಾಡ್ತಾನೆ, ಎಲ್ಲ ಜನರು ಏಕಾದಶಿ ಆಚರಣೆ ಮಾಡ್ತಾರೆ. ದ್ವಾದಶಿ ದಿವಸ ತಾವು ಅದುವರೆಗೆ ಏಕಾದಶಿ ವ್ರತವನ್ನೇನು ಆಚರಣೆ ಮಾಡಿರ್ತಾರೆ, ಈ ಪುತ್ರದ ಏಕಾದಶಿ ಆಚರಣೆಯನ್ನು, ಅದರ ಸಂಪೂರ್ಣ ಫಲವನ್ನು ರಾಜನಿಗೆ ಅರ್ಪಿಸ್ತಾರೆ. ಆ ಪುಣ್ಯದ ಪ್ರಭಾವ ಸ್ವಲ್ಪ ದಿವಸಗಳಲ್ಲೇ ರಾಜನ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾಗಿ ಪ್ರಸವ ಕಾಲದಲ್ಲಿ ನೋಡ್ತಾರೆ, ಹೊರಗೆ ಬಂತು ಮಗು, ಗಂಡು ಮಗು ಬಂತು. ಬಹಳ ಸಂತೋಷ ಆಗೋಯ್ತು. ಎಲ್ಲ ಪಾಪಗಳಿಂದ ಮುಕ್ತಿ ಪಡೆದು ಇಂಥ ಪುಣ್ಯ ಸಂಪಾದನೆ ಮಾಡಿ ರಾಜ ತಾನು ಗಂಡು ಸಂತಾನವನ್ನು ಪಡಿತಾನೆ. ಎಲ್ಲ ಪ್ರಜೆಗಳಿಗೂ ಅತ್ಯಂತ ಸಂತೋಷ. ಅವನು ಮಾಡಿದ ಪುಣ್ಯ ಕೆಲಸ ಅಷ್ಟಿತ್ತು. ಮುಖ್ಯವಾಗಿ ಇದರಿಂದ ಏನು ಗೊತ್ತಾಯಿತು ಅಂದರೆ, ಪುತ್ರದ ಏಕಾದಶಿ ಆಚರಣೆ ಮಾಡಿದರೆ ಎಷ್ಟು ಫಲ, ತಾವು ಮಾಡೋದಲ್ಲದೆ ತಮ್ಮ ಪುಣ್ಯವನ್ನೆಲ್ಲ ಯಾರಿಗೆ ಗಂಡು ಸಂತಾನ ಇಲ್ಲ ಅಂಥವರಿಗೆ ಧಾರೆ ಎರೆದರೆ ಅವರಿಗೆ ಗಂಡು ಮಕ್ಕಳಾಗುತ್ತೆ. ಅಂದರೆ ಎಂಥ ಏಕಾದಶಿ, ಎಷ್ಟು ಮಹಿಮೆ ಏಕಾದಶಿ ಆಚರಣೆಗಿದೆ ಅಂತ ಭಾವಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಮಕ್ಕಳಾಗಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಅದು ನಮಗೇನು ತೊಂದರೆ ಅಲ್ಲ. ಮೊಮ್ಮಕ್ಕಳು ಆಗಲಿಕ್ಕಾದರೂ ಅಥವಾ ಇರೋ ಮಕ್ಕಳು ಒಳ್ಳೆ ಮಾತನ್ನು ಕೇಳಲಿಕ್ಕಾದರೂ, ಯಾಕೆ ನಿಜವಾದ ಮಗ ಸಿಗಬೇಕಲ್ಲ. ಮಕ್ಕಳು ಹುಟ್ಟಿದ್ಕೊಳ್ಳಿ ನಿಜವಾದ ಮಗನಾಗಬೇಕಲ್ಲ ಅವನು, ಅಂದರೆ ಮಗನ ಕರ್ತವ್ಯ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಮಗನಾಗಲಿಕ್ಕಾಗ್ರಿ, ವಂಶ ಬೆಳಿಲಿಕ್ಕಾಗ್ರಿ ಏನು ಮಾಡಬೇಕು ಅಂದರೆ, ಯಾವ ಕುಟುಂಬದವರಿಗೆ ಈ ರೀತಿಯ ಸಮಸ್ಯೆ ಉಂಟು ಅವರೆಲ್ಲ ತಾವು ಏಕಾದಶಿ, ಅದು ಕೂಡ ಈ ಪುತ್ರದ ಏಕಾದಶಿಯನ್ನು ವಿಶೇಷವಾಗಿ ಆಚರಣೆ ಮಾಡಿ, ಯಾವ ದಂಪತಿಗಳಿಗೆ ಅವಶ್ಯಕತೆ ಇದೆಯೋ ಆ ದಂಪತಿಗಳಿಗೆ ವಿಶಿಷ್ಟವಾಗಿ ಆ ಪುಣ್ಯವನ್ನು ಧಾರೆ ಎರೆದರೆ ಅವರು ಏಕಾದಶಿ ಏನು ಪುಣ್ಯ ಸಂಪಾದನೆ ಮಾಡಿರ್ತಾರಲ್ಲ ಅದರ ದುಪ್ಪಟ್ಟು ಪುಣ್ಯ ಸಿಗತ್ತೆ, 2 ಪಟ್ಟು ಜಾಸ್ತಿ. ಯಾಕೆ? ಇನ್ನೊಬ್ಬರಿಗೆ ಪುಣ್ಯ ಧಾರೆ ಎರಿತಾರಲ್ಲ ಏಕಾದಶಿ ಉಪವಾಸ ಮಾಡಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಆ ಪುತ್ರದ ಏಕಾದಶಿಯನ್ನು ಆಚರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ, ಹಾಗೆ ಪುತ್ರ ಸೌಭಾಗ್ಯವನ್ನು ಪಡೆಯುವಂತೆ ಮಾಡೋದರಿಂದ ನಿಮಗೆ ಇನ್ನೂ ಜಾಸ್ತಿ ಪುಣ್ಯ ಸಿಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಏಕಾದಶಿಯನ್ನು ಆಚರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.